ಡಿಸೆಂಬರ್ 10ನೇ ತಾರೀಕು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ವತಿಯಿಂದ ಒಂದು ಧರಣಿಗೆ ಕರೆ ಕೊಟ್ಟಿದ್ದಾರೆ. ನಾವು ಇದ್ರ ಜೊತೆಗೆ ನಿಲ್ತೀವಿ. ರಾಜ್ಯದ ಯುವಜನತೆ ಈ ಹೋರಾಟದ ಜೊತೆಗೆ ನಿಲ್ತೀವಿ. ಕೇಂದ್ರ ಸರ್ಕಾರದಲ್ಲಿ ನಿಯರ್ಲಿ 10 ಲಕ್ಷ ಪೋಸ್ಟ್ಗಳು ಖಾಲಿ ಇದೆ. ರಾಜ್ಯ ಸರ್ಕಾರದಲ್ಲಿ 2,84,000 ಪೋಸ್ಟ್ಗಳು ಖಾಲಿ. ಕೇಂದ್ರದ ಬಿಜೆಪಿ ಸರ್ಕಾರ ಆಗಿರ್ಲಿ ಅಥವಾ ರಾಜ್ಯದಲ್ಲಿ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರ ಆಗಿರ್ಲಿ, ಇದನ್ನ ಫಿಲಪ್ ಮಾಡ್ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಯುವಜನತೆ ಹಲವಾರು ವರ್ಷಗಳಿಂದ ಯಾವ್ದನ್ನ ಆಫರ್ ಬರುತ್ತೆ ಅಂತ ಹೇಳಿ ಸತತವಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ. ಆದ್ರೆ ಯಾವುದೇ ಸರ್ಕಾರ ಫಿಲಪ್ ಮಾಡ್ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಇದರಿಂದ ಉದ್ಯೋಗಾಕಾಂಕ್ಷಿಗಳು ಬೇಸತ್ತಿದ್ದಾರೆ. ಅವರು ಕೆಲವು ಡಿಮ್ಯಾಂಡ್ಗಳನ್ನ ರೇಸ್ ಮಾಡಿ ಹೋರಾಟನ ಕೈಗೆತ್ಕೊಂಡಿದ್ದಾರೆ. ಅವ್ರ ಡಿಮ್ಯಾಂಡ್ಗಳಾದ್ರೂ ಏನಿದೆ, ಖಾಲಿ ಇರೋ ಜಾಬ್ಸ್ ನ ಫಿಲಪ್ ಮಾಡ್ಕೊಳ್ಳಿ ಅನ್ನೋದಾಗ್ಲಿ, ಅಥವಾ ಹೋಟಾ ಸಮಿತಿ ಶಿಫಾರಸ್ನ ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದಾಗ್ಲಿ, ನೇಮಕಾತಿನಲ್ಲಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನ ಬಿಡಬೇಕು, ಹೋಟಾ ಸಮಿತಿಯ ಶಿಫಾರಸ್ ಇದನ್ನ ಬಿಡಬೇಕು ಅನ್ನೋದು, ಅಥವಾ ಪಾರದರ್ಶಕವಾಗಿ ಟ್ರಾನ್ಸ್ಪರೆಂಟ್ ಆಗಿ ಕರಪ್ಷನ್ ಇಲ್ದಿರ ಎಕ್ಸಾಮ್ಗಳನ್ನ ನಡೆಸಬೇಕು ಅನ್ನೋ ಡಿಮ್ಯಾಂಡು. ಈ ಡಿಮ್ಯಾಂಡ್ಗಳು ಬಹಳ ನ್ಯಾಯಯುತವಾಗಿದೆ. ಇನ್ನೊಂದು, ಉದ್ಯೋಗಾಕಾಂಕ್ಷಿಗಳು ಎಕ್ಸಾಮ್ ನ ಬರೀತಾರೆ ಯಂಗ್ಸ್ಟರ್ಸ್, ಅವ್ರಿಗೆ ಅವರ ಊರಿಂದ ಸೆಂಟರ್ಗೆ ಹೋಗೋದಕ್ಕೆ ಟ್ರಾವೆಲ್ ಫ್ರೀ ಆಗಿ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ. ಇದು ಬಹಳ ಸಿಂಪಲ್ ಡಿಮ್ಯಾಂಡ್. ಇದು ಸರ್ಕಾರಕ್ಕೆ ಖರ್ಚು ಕೂಡ ಬರುತ್ತೆ. ಧಾರವಾಡದಲ್ಲಿ ಯುವಕರು ರೈಸ್ ಮಾಡ್ತಾ ಇರೋದೇನಂದ್ರೆ, ಈ ಲೈಬ್ರರಿ ಹತ್ರದಲ್ಲಿ ಇಂದಿರಾ ಕ್ಯಾಂಟೀನ್ ತೆಗಿರಿ. ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿ ಬಹಳ ಕಷ್ಟಪಟ್ಟು ಓದ್ನಲ್ಲಿ ತೊಡಗಿದೀವಿ ನಾವು, ನಮ್ಗೆ ಇಂದಿರಾ ಕ್ಯಾಂಟೀನ್ ತೆಗೆದ್ರೆ ಅನುಕೂಲ ಆಗುತ್ತೆ ಅನ್ನೋ ಡಿಮ್ಯಾಂಡ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಏನಾಗಿದೆ? ಸರ್ಕಾರ ಇದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಯಾರು ಕೂಡ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ಇನ್ನೊಂದ್ ಕಡೆಗೆ ಪೊಲೀಸರ ಮೂಲಕ ಹೋರಾಟನ ಹತ್ತಿಕ್ಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಕೊಡ್ತಾ ಇರೋ ವಾದ ಆದ್ರೂ ಏನು, ತುಂಬಾ ಜನ ಸೇರ್ಬಿಡ್ತಾರೆ, ಅದಕ್ಕೆ ನಾವು ಕೊಡಕ್ಕಾಗೋದಿಲ್ಲ, ನಿರಾಕರಣೆ ಮಾಡ್ತಾ ಇದೀವಿ ಪರ್ಮಿಷನ್ ಅಂತ ಹೇಳ್ತಾರೆ. ಸ್ವಾಮಿ, ತುಂಬಾ ಜನ ಸೇರ್ತಾರೆ ಅನ್ನೋಂಗಿದ್ರೆ ನೀವು ಸೆಕ್ಯೂರಿಟಿ ಕೊಡಿ, ಪ್ರೊಟೆಕ್ಷನ್ ಕೊಡಿ. ಇದು ಪ್ರಜಾಪ್ರಭುತ್ವ. ಇದು ಪ್ರಜಾಪ್ರಭುತ್ವದಲ್ಲಿ ಇದು ಮಿನಿಮಮ್. ಇದನ್ನ ಡಿಮ್ಯಾಂಡ್ ಮಾಡ್ತಾ ಯುವಕರು ನಾವು ಧರಣಿಗೆ ಮುಂದಾಗ್ತೀವಿ ಅಂತ ಹೇಳಿದ್ರೆ ಹೋರಾಟನ ಹತ್ತಿಕ್ಕೋ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಖಂಡಿತವಾಗ್ಲೂ ನಾವು ಈ ಡಿಮ್ಯಾಂಡ್ ಜೊತೆಗಿದೀವಿ, ಈ ಒಂದು ಹೋರಾಟದ ಜೊತೆಗಿದೀವಿ. AIDYO ಅಷ್ಟೇ ಅಲ್ಲ, ರಾಜ್ಯದ ಯುವಜನತೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ಹೋರಾಟದ ಜೊತೆಗಿದೆ. ನಾವೆಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಯಶಸ್ಸನ್ನ ಆಶಯಿಸೋಣ.